ಅದರಲ್ಲೇನು ಸಂಶಯ ಇದೆಯಾ ನಿಮಗೆ? ಏನಿದೆ ಬ್ರದರ್ ಇದರಲ್ಲಿ? ಹೋಗಲಿ, 136 ಸ್ಥಾನ ಗೆದ್ದು ಕೇಂದ್ರ ಸರ್ಕಾರದ ಆಮೇಲೆ ಮಾತಾಡೋಣ. ಕೇಂದ್ರ ಸರ್ಕಾರದಿಂದ ಹಣ ಎಷ್ಟು ಬಂತು ಬಿಡ್ತು ಅದು ಆಮೇಲೆ ಚರ್ಚೆ ಮಾಡೋಣ. ಇವರೇ ಇಲ್ಲಿ ಹೇಳೋರಲ್ಲ, ಸರ್ಕಾರದ ಖಜಾನೆ ಭದ್ರವಾಗಿದೆ ಅಂತೇಳಿ, ಸಂಪದ್ಭರಿತವಾಗಿದೆ ಅಂತ ಇವರೇ ಹೇಳೋರು. ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಅಂತ ಹೇಳೋರು. ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರದ ಸುಭದ್ರತೆ ಇದ್ದಾಗ ಕೇಂದ್ರ ಸರ್ಕಾರ ಕೊಡೋದು ಬಿಡೋದು ಆಮೇಲೆ ಚರ್ಚೆ ಮಾಡೋಣ, ಕೊಟ್ಟರು ಬಿಟ್ಟರು ಅವೆಲ್ಲ. ಈಗ ನಿಮ್ಮ ಆರ್ಥಿಕ ಸುಭದ್ರತೆ ಇಲ್ಲಿದ್ದಾಗ ನೀವು ಕೊಟ್ಟಿರೋ ಕಾರ್ಯಕ್ರಮ ಏನು? ನೀವು ಕೊಟ್ಟಿದ್ದ ಕಾರ್ಯಕ್ರಮ ಏನಪ್ಪ ಅಂದರೆ, ಬಹುಶಃ ಈ ಬಾರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 90-95 ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಕೊಟ್ಟಿದ್ದೀರಿ. 75-76 ಜನಕ್ಕೆ ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆಯ ಹುದ್ದೆ 75-70. ದೇಶದ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ, ಉಪಮುಖ್ಯಮಂತ್ರಿಗಳ ಕಚೇರಿ ಒಳಗೆ ಅದೆಂಥದ್ದು ಉಪಮುಖ್ಯಮಂತ್ರಿ ನೋಡೋಕ್ಕೆ, ಆರೋಗ್ಯ ಪರಿಶೀಲನೆ ಮಾಡೋಕ್ಕೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕು ಡಾಕ್ಟ್ರು, ಸಲಹೆ ಕೊಡೋಕೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕು, ವಸೂಲಿ ಮಾಡೋದು ಹೆಂಗೆ ಅಂತ ಅಡ್ವೈಸ್ ಮಾಡೋಕೆ ಒಂದು ಕ್ಯಾಬಿನೆಟ್ ರ್ಯಾಂಕು. ಇತಿಹಾಸ ಇದು. ನಾನು ಕ್ಯಾಬಿನೆಟ್ ದರ್ಜೆ ಕೊಟ್ಟಾಗ ಯಡಿಯೂರಪ್ಪ ವಿಧಾನಸಭೆ ಗಲಾಟೆ ಮಾಡಿ, ನೀವು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆದಾಗ ಕೂಡು ಕ್ಯಾಬಿನೆಟ್ ಆಮೇಲೆ ಎಲ್ಲಾದರೂ ಸಂವಿಧಾನ ಬಾಹಿರ ಅಂತ ಅವರೇ ಹೇಳಿದ್ದಾರೆ. ಎಲ್ಲಾದ್ರೂ KSFCಗೆ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಗೆ ಚೇರ್ಮನ್ ಮಾಡೋದುಂಟಾ ಶಾಸಕರನ್ನ? KSFCಗೆ ಇದು ನಿಮ್ಮ ಸಾಧನೆ. ಅವು ಹೇಳ್ಕೊಳ್ಳೋದು ಬಿಟ್ಬಿಟ್ಟು ಇದು ಎಂಥದ್ದು ಗ್ಯಾರಂಟಿ ಅಂತ ಹೇಳಿದ್ರೆ ಆಯ್ತದೆ. ಇಂಥ ಪರಿಸ್ಥಿತಿನಲ್ಲೂ ಈ ಬರಗಾಲ ಇದೆ ಅಂತೀರಿ, 35,000 ಕೋಟಿ ರೈತರು ಬೆಳೆದಿರೋ ಬೆಳೆ ನಷ್ಟ ಅಂತೀರಿ, 95-96 ಜನಕ್ಕೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಸರ್ಕಾರದ ದುಡ್ಡಿನಲ್ಲಿ ಇವರಿಗೆಲ್ಲ ಎಲ್ಲ ರೀತಿ ಸವಲತ್ತು ಕೊಟ್ಟರಲ್ಲ. ರೈತನಿಗೆ ಏನು ಕೊಡ್ತಾ ಇದ್ದೀರಿ? ಏನೋ 33 ಲಕ್ಷ ಜನ ಕೊಟ್ಟಿದ್ದೀರಂತಲ್ಲಪ್ಪ. 33 ಲಕ್ಷ ಜನ ರೈತರಿಗೆ 2,000 ರೈತನಿಗೆ ಬೆಳೆ ನಷ್ಟ ಆಗಿರೋದು. ಇಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಲ್ಲ, ಅವರಿಗೆ ತಿಂಗಳಿಗೆ 2 ಲಕ್ಷ ಖರ್ಚು ವೆಚ್ಚಕ್ಕೆ. ಇದು ಈ ಸರ್ಕಾರ ಸಾಧನೆ. ಚುನಾವಣೆಗಳಲ್ಲಿ ಜಾತಿ ಧರ್ಮವನ್ನು ನಿರ್ಬಂಧ ಮಾಡಲಾಗಿದೆ, ಆದರೆ ನಮಗೆ ಸಂವಿಧಾನವೇ ರಾಷ್ಟ್ರೀಯ ಧರ್ಮ ಅಂತ ಹೇಳಿದ್ದಾರೆ. ಯಾರು? ಈಗ ಈ ಸರ್ಕಾರ ಬಂದ ಮೇಲೆ ಎಷ್ಟು ಜಾತಿಯ ಸಮಾವೇಶಗಳನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಅದೊಂದು ದಾಖಲೆ ತೆಗೆಯೋಣಂತೆ. ಎಷ್ಟು ಧರ್ಮದ ಎಷ್ಟು ಜಾತಿಯ ಸಮಾವೇಶಗಳು ಈ ಕಳೆದ 8 ತಿಂಗಳಲ್ಲಿ ಮಾಡವ್ರೆ, ಅದು ಸ್ವಲ್ಪ ತೆಗೆದೊಂದು ಸಲ ನೋಡೋದಂತೆ. ಇದರಲ್ಲಿ ಎದ್ದು ಪ್ರತಿನಿತ್ಯ ಹೇಳ್ತಾರಲ್ಲ, ಕಾಂತರಾಜು ವರದಿ. ಸದ್ದೇ ಇಲ್ಲ ಇದರಲ್ಲಿ. ಜನಗಣತಿ ವರದಿ ಏನೂ ಇಲ್ಲ ಇದರಲ್ಲಿ. 9 ತಿಂಗಳಾಯಿತು. ಕುಮಾರಸ್ವಾಮಿ ಬಂದು ಕಾಂತರಾಜು ವರದಿ ಅಕ್ಸೆಪ್ಟ್ ಮಾಡಲಿಲ್ಲ, ಸಿದ್ಧಾಗೋಗಿತ್ತೆಲ್ಲ. ಜಯಪ್ರಕಾಶ್ ಶೆಟ್ಟರ್ಕೈಲಿ ಇನ್ನೇನು ಬರೆಸ್ತಾ ಇದ್ದೀರಿ? ಯಾಕೆ ಇಲ್ಲಿ ಕಾಂತರಾಜು ವರದಿ ಸದ್ಯ ಗೊತ್ತಿಲ್ಲ ಇಲ್ವಲ್ಲ? ಇಲ್ಲೆಲ್ಲ ವೀರಾವೇಶದ ಭಾಷಣ ಮಾಡಿದ್ರಲ್ಲ ಚಿತ್ರದುರ್ಗದಲ್ಲಿ, ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಕಾಂತರಾಜು ವರದಿನ. ಒಂದು ಹೆಸರೇ ಇಲ್ಲ ಇದರಲ್ಲಿ. ಇವತ್ತು ಇವೆಲ್ಲ ಜೀವಂತ ಇರಬೇಕು ಪಾರ್ಲಿಮೆಂಟ್ ಚುನಾವಣೆಯವರಿಗೆ, ಈ ಸಬ್ಜೆಕ್ಟ್ಗಳು, ರಾಜಕೀಯ ಸಬ್ಜೆಕ್ಟ್ಗಳವರಿಗೆ. ಅದಷ್ಟೇ, ಇನ್ನೇನಿದೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.